ಶಿರಾ ತಾಲೂಕು ಗಿಡಗನಹಳ್ಳಿ ಕ್ರಾಸ್ ಬಳಿ ರೈತರಿಂದ ರಸ್ತೆ ತಡೆ, ಕೆಲಕಾಲ ಸಂಚಾರ ಅಸ್ತವ್ಯಸ್ತ. ಹೈವೇ ರಸ್ತೆಗಾಗಿ ಸರ್ಕಾರದಿಂದ ಭೂ ಸ್ವಾಧೀನ, ರೈತರಿಗೆ ಕಡಿಮೆ ಪರಿಹಾರ ಘೋಷಣೆ. ಹೆಚ್ಚಿನ ಪರಿಹಾರಕ್ಕೆ ಒತ್ತಾಯಿಸಿದ ರೈತರು, ಸರ್ಕಾರ ಸ್ಪಂದಿಸದಿದ್ರೆ ಉಗ್ರ ಹೋರಾಟ. ಶಿರಾ ತಾಲೂಕು ಕಸಬಾ ಹೋಬಳಿ ಮೊದಲೂರು ಸರ್ವೆ ನಂಬರ್ನಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಂಡು ಕೆಲವರಿಗೆ ಕಡಿಮೆ ಪರಿಹಾರ ಘೋಷಿಸಿದೆ. ಇನ್ನು ಕೆಲವರಿಗೆ ಅವಾರ್ಡ್ ನೋಟಿಸ್ ಕೂಡ ತಪ್ಪಿಲ್ಲ. ಯಾವ ಪ್ರಕ್ರಿಯೆಯೂ ಪೂರ್ಣಗೊಳ್ಳದೆ ಗುತ್ತಿಗೆದಾರ ರಸ್ತೆ ಅಗಲೀಕರಣಕ್ಕೆ ಮುಂದಾಗಿರುವುದು ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ. 544 ನ್ಯಾಷನಲ್ ಹೆದ್ದಾರಿ ಹೈವೇಗೆ ಸರ್ಕಾರದವರು ಮೊದಲೂರು ಸರ್ವೆ ನಂಬರ್ಗೆ ಬಂದು 1 ಗುಂಟೆಗೆ ಪರಿಹಾರ ನೀಡುತ್ತಿರುವುದು 9,761. ಆದರೆ ಈಗಿರುವ ಸಬ್ ರಿಜಿಸ್ಟ್ರಾರ್ ಬೆಲೆ 98,700. ಸರ್ಕಾರದವರು ಕೊಟ್ಟ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ಗೆ 1 ಗುಂಟೆಗೆ ಪರಿಹಾರ ನೀಡುತ್ತಿರುವುದು 33,000. ಆದರೆ ಈಗಿರುವ ಸಬ್ ರಿಜಿಸ್ಟ್ರಾರ್ ಬೆಲೆ 1,70,000. ಶಿರಾ ಶಾಸಕ ಟಿಬಿ ಜಯಚಂದ್ರ, ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಜಿಲ್ಲಾಧಿಕಾರಿಗಳು ಈ ಕೂಡಲೇ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರ ಹೆಚ್ಚಿಗೆ ಕೊಡಿಸಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ರಮೇಶ್ ಎಚ್ಚರಿಸಿದರು. ಕೆ ವಿನೋದ್ ಕುಮಾರ್, NKS TV4 ನ್ಯೂಸ್, ಶಿರಾ. ಶಿರಾ ತಾಲೂಕು ಕಸಬಾ ಇಲ್ಲಿ ಶಿರಾ ತಾಲೂಕು ಕಸಬಾ ಹೋಬಳಿಯಲ್ಲಿ 54E ಹೈವೇ, ನ್ಯಾಷನಲ್ ಹೈವೇ ಅಂಡ್ರಿಂದ ಶಿರಾ ತಾಲೂಕಿಗೆ ರೋಡ್ ಹೋಗ್ತಿದೆ. ಆ ರೋಡ್ಗೆ ಅಕ್ವಿಷನ್ ನೋಟಿಸ್ ಕೊಟ್ಟಿದ್ದಾರೆ. ಕೆಲವು 10 ಜನಕ್ಕೆ 3 ಜನಕ್ಕೆ ಕೊಟ್ಟಿದ್ದಾರೆ ನೋಟಿಸು. ಮತ್ತು ಅದರಲ್ಲಿ 3 ಜನದಲ್ಲಿ 2 ಜನಕ್ಕೆ ಪರಿಹಾರ ಕೊಟ್ಟಿದೆ ಅಂತ ಹೇಳಿ ಕಾಂಟ್ರಾಕ್ಟ್ ಹೇಳ್ತಾರೆ. ಮತ್ತು ಇಲ್ಲಿವರೆಗೂ DC ಅವರಾಗಲಿ, ತಹಸೀಲ್ದಾರ್ ಆಗಲಿ, ಶಾಸಕರಾಗಲಿ, ಒಬ್ಬ ರಾಜಕೀಯ ಲೀಡರ್ ಆಗಲಿ ಇಲ್ಲಿಗೆ ಒಬ್ಬರು ಬಂದಿಲ್ಲ, ಈ ಸ್ಥಳಕ್ಕೆ ಬಂದಿಲ್ಲ. ಈಗ ರೈತರು ಇರೋದು 1/2 ಎಕರೆ 3 ಎಕರೆ ಜಮೀನಿದೆ. ಇವರು ಈ ಶಾಸಕರು ಓಟ್ ಕೇಳೋಕ್ಕೆ ಇಷ್ಟು ಇಂಟ್ರೆಸ್ಟ್ ಆಗಿ ಬರ್ತಾರಲ್ಲ, ಈಗ ಯಾಕೆ ಇಷ್ಟೊಂದು ಜನ ಪರಿಹಾರ ಆಗಿದೆ, ಸಮಸ್ಯೆ ಆಗಿದೆ, ಪರಿಹಾರ ಕೊಡಿಸುವಂಥ ಜ್ಞಾನ ಒಬ್ಬರಿಗೆ ಇಲ್ವಾ? ಉಸ್ತುವಾರಿ ಸಚಿವರಾಗಲಿ ಜಿ ಪರಮೇಶ್ವರ್ ಸಾಹೇಬರು ಇಮ್ಮಿಡಿಯೇಟ್ ಇದ್ರ ಬಗ್ಗೆ ಗಮನ ವಹಿಸಬೇಕು. ಯಾಕೆಂದರೆ ಇದು DC ಅವರಿಗೆ ಎಷ್ಟಿಗೆ ಗೊತ್ತಿದೆ. ಯಾಕೆಂದರೆ ಶಿರಾ ತಾಲೂಕಿಗೆ ರೈತರನ್ನ ಬಂದಿಂದ ಕರ್ಸ್ಕೊಂಡು ಸುಮಾರು 4-5 ಸಲ ಕರ್ಸ್ಕೊಂಡಿದೆ. ಒಂದ್ಸಲ ಬಂದಿಲ್ಲ DC ಅವರು. ಮತ್ತು ಶಾಸಕರು ಬರ್ತಾರೆ, ಅವ್ರ ಮನೆ ಕಡೆ ಕೂತ್ಕೊಳ್ತಾರೆ. ಬಟ್ ರೈತರನ್ನ ಈ ವಿಷಯ ಬಗ್ಗೆ, ಈ ರೋಡ್ ವಿಷಯಕ್ಕೆ ಗಮನ ಹರಿಸಲ್ಲ. ಬೇರೆ ವಿಷಯಕ್ಕೆ ಮೀಟಿಂಗ್ ಮಾಡ್ತಾರೆ, ಬೇರೆ ಪ್ರೋಗ್ರಾಮ್ಗೆ ಹೋಗ್ತಾರೆ. ಶಾಸಕರು ಈ ವಿಷಯಕ್ಕೆ ಬರ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಮುಂದಿನ ಗುರುವಾರ ಶುಕ್ರವಾರ ಒಳಗಡೆ ರೈತರಿಗೆ ಪರಿಹಾರ ಕೊಡಿಸ್ತಾ ಇದ್ದಂದ್ರೆ DC ಅವರು ಮತ್ತು DC ಕಚೇರಿ ಮುಂದೆ ನಾವು ಸ್ಟ್ರೈಕ್ ಮಾಡೋಕೆ ನಾವು ರೆಡಿ ಇದ್ದೀವಿ. 9,700 ಚಿಲ್ಲರೆ 1 ಕುಂಟೆಗೆ ಜಮೀನು ಕೊಟ್ಟರೆ ಏನ್ ಅರ್ಥ ಇರುತ್ತಾ? ದಯವಿಟ್ಟು ಹೇಳ್ತೀನಿ ಕೇಳಿ. ಈ ಪರಿಹಾರ ಕೊಟ್ಟರೆ ಎಲ್ಲ ರೈತರು ವಿಷ ಕುಡಿಬೇಕಾಗುತ್ತೆ. ಇದಕ್ಕೆ ನೇರ ಹೊಣೆ ಶಾಸಕರು ಮತ್ತು DC ಅವರು ಆಗ್ತಾರೆ. ಇಲ್ಲಿ ಬಂದು ಸರಿಯಾದ ಪರಿಹಾರ ಕೊಡಿಸಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಬಿಡೋದಲ್ಲ. ಇದ್ರ ಬಗ್ಗೆ ಎಲ್ಲ ರೈತರು ಒಗ್ಗಟ್ಟಾಗಿ ನಾವು ಬಂದಿದ್ದೀವಿ. ಈ ಕಾಂಟ್ರಾಕ್ಟ್ ಏನಿದೆ ಎಲ್ಲರಿಗೂ ಡಿವೈಡ್ ಮಾಡ್ತಿದ್ದಾರೆ. ಸುಮಾರು ಜನ ಹಣ ಹಾಕಿದೀವಿ ಅಂತ ಹೇಳ್ತಾರೆ, 1 ಜನಕ್ಕೆ ಹಣ ಹಾಕಿಲ್ಲ ಅಂತ ಹೇಳ್ತಾರೆ, ಒಂದು ಡಿವೈಡ್ ಮಾಡ್ತಿದ್ದಾರೆ. ಇವತ್ತಿಂದ ಎಲ್ಲ ರೈತರು ಒಗ್ಗಟ್ಟಾಗಿದ್ದೀವಿ. ಮುಂದಿನ ಶುಕ್ರವಾರದೊಳಗಡೆ DC ಮತ್ತು ಶಾಸಕರು ಬಂದಿಲ್ಲ, ಸರಿಯಾದ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ನ್ಯಾಯವಾದ ಏನು ಸಬ್ ವ್ಯಾಲಿ ಏನು ಕೊಟ್ಟಿದ್ದಾರೆ ಆ ಪ್ರಕಾರ ಕೊಟ್ಟಿಲ್ಲ ಅಂತಾರೆ, ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಈ ರೋಡ್ ಬಂದ್ ಮಾಡಿ ಶಿರಾ ತಾಲೂಕಿಂದ ತುಮಕೂರುವರೆಗೂ ನಾವು ಸ್ಟ್ರೈಕ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ.